ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಂದಿರುವ ಹೊಸ ಕಾನೂನು ವಿರೋಧಿಸಿ ರಾಮದುರ್ಗ ಬಂದ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಕಳೆದ 12 ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರ 27 ಕಾರ್ಮಿಕ ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ಮಾಡಿ ದುಡಿಯುವ ಕಾರ್ಮಿಕರಿಗೆ ಸಿಗುತ್ತಿರುವ ಸೌಲಭ್ಯಗಳನ್ನು ಕಸಿದುಕೊಳ್ಳುವ ಕುತಂತ್ರ ನಡೆಸಿದೆ. ಶ್ರಮಮೇವ ಜಯತೆ ಶ್ರಮಶಕ್ತಿ ಯೋಜನೆ ಎಂಬ ಘೋಷಣೆಗಳನ್ನು ಕೊಟ್ಟು ದೇಶದಲ್ಲಿ ಶ್ರಮ ಪಡುವ ಕಾರ್ಮಿಕರಿಗೆ ಹೊಸ ಕಾನೂನುಗಳನ್ನು ತಂದು ಕೇಂದ್ರ ಸರ್ಕಾರ ಮೋಸ ಮಾಡಿದೆ. ಕೈಗಾರಿಕಾ ಕಾಯ್ದೆ, ವೇತನ ಕಾಯ್ದೆ, ಸುರಕ್ಷಾ ಕಾಯ್ದೆ ಮತ್ತು ಭದ್ರತಾ ಕಾಯ್ದೆ ಇವುಗಳಲ್ಲಿ ತಿದ್ದುಪಡಿ ಮಾಡಿ ದುಡಿಯುವ ಜನರಿಗೆ ಅನ್ಯಾಯ ಮಾಡಿದೆ. ಅದೇ ರೀತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾಯ್ದೆ ತಿದ್ದುಪಡಿ ಮಾಡಿ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದುಹಾಕಿ ವಿಬಿಜಿ ರಾಮ್ಜಿ ಎಂಬ ಬದಲಾವಣೆ ಮಾಡಿ ಗ್ರಾಮೀಣ ಭಾಗದ ಜನರನ್ನ ಮತ್ತೆ ಗುಳೆ ಹೋಗುವಂತೆ ಉದ್ಯೋಗ ಖಾತ್ರಿ ಯೋಜನೆಯ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೀತಿಯನ್ನೇ ರಾಜ್ಯ ಸರ್ಕಾರವು ಚಾಚೂ ತಪ್ಪದೆ ಜಾರಿ ಮಾಡಲು ಹೊರಟಿದೆ. ಈ ಕುರಿತು ಕರಡು ಅಧಿಸೂಚನೆ ಹೊರಡಿಸಿದೆ. ಕೇಂದ್ರದ ರೀತಿಯಲ್ಲಿಯೇ 4 ಸಂಹಿತೆಗಳನ್ನಾಗಿ ಮಾಡಿ ಹೋರಾಟದ ಹಕ್ಕಿಗೆ ಅಡ್ಡಿ ಮಾಡಿದೆ. ಒಟ್ಟು ಕಾರ್ಮಿಕರ 51% ಮತಗಳು ಕಡ್ಡಾಯ ಮಾಡಿ ಸಂಘಟನೆಯ ಮಾನ್ಯತೆಗೆ ಧಕ್ಕೆ ತಂದಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನ ವಿರೋಧಿ, ಕಾರ್ಮಿಕ ವಿರೋಧಿ ಮತ್ತು ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ ಅಖಿಲ ಭಾರತ ಹೋರಾಟಕ್ಕೆ ದೇಶದ ಎಲ್ಲ ಸಂಘಟನೆಗಳು ಒಂದಾಗಿ ಕರೆ ಕೊಟ್ಟಿವೆ. ಇದರ ಭಾಗವಾಗಿ ತಾಲೂಕಿನ ಬೇಡಿಕೆಗಳನ್ನು ಇಟ್ಟುಕೊಂಡು ದಿನಾಂಕ 12/2/2026 ರಾಮದುರ್ಗದಲ್ಲಿ ಬಂದ್ ಆಚರಣೆ ಮಾಡುತ್ತೇವೆ ಎಂದು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಜಿಎಂ ಜೈನೆ ಖಾನ್ ಇನ್ನಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಐಟಿಯು ತಾಲೂಕಾ ಅಧ್ಯಕ್ಷರಾದ ನಾಗಪ್ಪ ಸಂಗೊಳ್ಳಿ, ಪಂಚಾಯತ್ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ದಿಲೀಪ್ ಬೋವಿ, ಕಾರ್ಯದರ್ಶಿ ಕೇಶವ್ ದಾಸರ್ ಮತ್ತು ಅಂಗನವಾಡಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷರಾದ ಸರಸ್ವತಿ ಮಾಳಶೆಟ್ಟಿ ಉಪಸ್ಥಿತರಿದ್ದರು. ಅನ್ನುವಂಥದ್ದು ಮತ್ತು ಬೇರೆ ಬೇರೆ ಸಾರ್ವಜನಿಕ ವಲಯಗಳನ್ನು ಖಾಸಗೀಕರಣ ಮಾಡಬಾರ್ದು, ಆಮೇಲೆ ವಿದ್ಯುತ್ ಖಾಸಗೀಕರಣ ಮಾಡಬಾರ್ದು, ಭೂ ಮಸೂದೆಯನ್ನು ತಿದ್ದುಪಡಿ ಮಾಡಬಾರ್ದು, ಈ ರೀತಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಅಖಿಲ ಭಾರತ ಮುಷ್ಕರವನ್ನು ಕರೆದಿದ್ದಾರೆ. JCTU ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ ಅಂತೇಳಿ JCTU ಅಂಥೇಳಿ ಎಲ್ಲ ಕಾರ್ಮಿಕ ಸಂಘಟನೆಗಳು, ದೇಶದ ಎಲ್ಲ ಕಾರ್ಮಿಕ ಸಂಘಟನೆಗಳು ಕೂಡಿ ಒಂದು ಈ ಅಖಿಲ ಭಾರತ ಮುಷ್ಕರಕ್ಕೆ ಕರೆ ಕೊಟ್ಟಾರೆ. ಆ ಕರೆ ಕೊಟ್ಟಿದ್ದರ ಭಾಗವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇನ್ಕ್ಲೂಡಿಂಗ್ ರಾಮದುರ್ಗ ಹಿಡ್ಕೊಂಡು ಎಲ್ಲ ತಾಲೂಕುಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ನಾವು ರಾಮದುರ್ಗದಲ್ಲಿ ಬಂದ್ ಆಚರಣೆ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿವಿ. ನಾವು ಬಂದ್ ಆಚರಣೆ ಮಾಡ್ತೀವಿ. ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಏನು ಬದಲಾವಣೆ ಮಾಡ್ಯಾರಂತಂದ್ರೆ, ಕಾರ್ಮಿಕರಿಗೆ ಮೊದಲು ಸಿಗುವಂಥ ಸೌಲಭ್ಯಗಳನ್ನು ಅದನ್ನು ಕಸಿದುಕೊಳ್ಳುವ ಸಲುವಾಗಿ ಈಗ ಹೊಸ 4 ಸಂಹಿತೆಗಳನ್ನು ತಂದು ಕಾರ್ಮಿಕರ ಹೊಟ್ಟೆ ಮೇಲೆ ಕಾಲು ಕೊಡುವಂಥ ಒಂದು ಕುತಂತ್ರ ಮಾಡಾಕ್ತಾರೆ. ಆದರೆ ನಾವು ಈ ನೀತಿಗಳನ್ನು, ಈ ಕಾನೂನುಗಳನ್ನು ರಾಜ್ಯದಲ್ಲಿ ಜಾರಿ ಮಾಡಬೇಡ್ರಿ ಅಂಥೇಳಿ ಮುಖ್ಯಮಂತ್ರಿಯವರಿಗೆ ವಿನಂತಿ ಮಾಡಿ ಮನವಿ ಪತ್ರ ಕೊಟ್ಟಿದ್ದೀವಿ. ಅವ್ರ ಜೊತೆ ನೆಗೋಸಿಯೇಷನ್ನು ಮಾಡಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ನಿನ್ನೆಲ್ಲ ಮೊನ್ನೆ ಒಂದು ಕರಡು ಅಧಿಸೂಚನೆಯನ್ನು ಹೊರಡಿಸಿ ಕೇಂದ್ರ ಸರ್ಕಾರಕ್ಕಿಂತ ಮಾರಕವಾಗಿರುವಂಥ ಕಾಯ್ದೆಗಳನ್ನು ಅವರು ತರಾಕತ್ಯಾರ. ಅದರಲ್ಲಿ ಉದಾಹರಣೆ ನಿಮಗೆ ಹೇಳಬೇಕಂತಂದರೆ, ನಾವು ಯಾವುದರ ಒಂದು ಹೋರಾಟ ಮಾಡಬೇಕಂತಂದ್ರೆ 6 ತಿಂಗಳ ಮೊದಲು ಅವರಿಗೆ ತಿಳಿಸ್ಬೇಕಂತ ಈ ಕಾನೂನನ್ನು ಬದಲಾವಣೆ ಮಾಡ್ಯಾರ. ಆಮೇಲೆ ಇನ್ನೊಂದು, ನಾವು ಹೇಳಲಾರದ ಹೋರಾಟವನ್ನು ಮಾಡಿದ್ವಿ ಅಂತಂದ್ರೆ, ಮುಷ್ಕರ ಮಾಡಿದ್ವಿ ಅಂತಂದರೆ, ಮಾಲೀಕರ ಮೇಲೆ ಒತ್ತಾಯ ಮಾಡಿದ್ವಿ ಅಂತಂದ್ರೆ ಅದು ಅಪರಾಧ ಅಂಥೇಳಿ ಹೋರಾಟಗಾರರ ಮೇಲೆ ಮತ್ತು ಮುಖಂಡರುಗಳ ಮೇಲೆ ಕೇಸ್ ಹಾಕಿ ಅವರನ್ನು ಜೈಲು ಶಿಕ್ಷೆಗೆ ನುಗ್ಗುವಂಥ ಒಂದು ಕಾಯ್ದೆಯನ್ನು ತೊಗೊಂಬರಾಗತ್ತಾರೆ. ಅದೇ ರೀತಿಯಾಗಿ ನಾವು ಏನು ಕಾರ್ಮಿಕರು ಇರ್ತಾರೆ, ರಿಜಿಸ್ಟ್ರೇಷನ್ ಮಾಡಿಸುವಾಗ 51% ಜನ ನಮ್ಮ ಹತ್ರ ಬಂದರೆ ನಾವೇನೈತಿ ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಅನ್ನುವಂಥದ್ದು. ಆದರೆ 51% ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಅರ್ಥ ಏನಂದ್ರೆ, ಕಾರ್ಮಿಕರ ಹೋರಾಟದ ಹಕ್ಕನ್ನು ಕಿತ್ಕೊಳ್ಳುವಂಥದ್ದು ಮತ್ತು ಕಾರ್ಮಿಕರು ಎಲ್ಲರೂ ಒಂದಾಗಿ ಸಂಘಟನೆಯನ್ನು ಕಟ್ಟಿಕೊಳ್ಳುವಂಥ ಹಕ್ಕನ್ನು ಕಸಿದುಕೊಳ್ಳುವಂಥ ಟೋಟಲ್ ಕುತಂತ್ರ ಇದು. ಅದಕ್ಕಾಗಿ ಏನೈತಿ, ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಗಳನ್ನು ನಾವು ಖಂಡನೆ ಮಾಡಿ ಅದನ್ನು ವಿರೋಧಿಸಿ ಅಖಿಲ ಭಾರತ ಮಟ್ಟದ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈ ಹೋರಾಟದ ಭಾಗವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈ 12ರ ಅಖಿಲ ಭಾರತ ಮುಷ್ಕರವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥದ್ದು ನಾನು ವಿನಂತಿ ಮಾಡ್ತೀನಿ. ಅದೇ ರೀತಿ ರಾಮದುರ್ಗ ತಾಲೂಕಿನಲ್ಲಿರುವಂಥ ಎಲ್ಲ ಅಂಗನವಾಡಿ ನೌಕರರು, ಗ್ರಾಮ ಪಂಚಾಯತ್ ನೌಕರರು, ಬಿಸಿ ಊಟದ ನೌಕರರು, ಕಟ್ಟಡ ಕಾರ್ಮಿಕರು, ರೈತರು, ಶುಗರ್ ಫ್ಯಾಕ್ಟ್ರಿ ಕಾರ್ಮಿಕರು, ಇನ್ನಿತರ ಎಲ್ಲ ಕಾರ್ಮಿಕರು 12ನೇ ತಾರೀಕಿಗೆ ನಾವೇನು ಬಂದ್ ಆಚರಣೆ ಮಾಡಕತ್ತೀವಿ. ರಾಮದುರ್ಗದ ವೆಂಕಟೇಶ್ವರ ದೇವಸ್ಥಾನದಿಂದ ಮಧ್ಯಾಹ್ನ 12 ಗಂಟೆಗೆ ಮೆರವಣಿಗೆ ಹೊರಡ್ತೈತಿ. ಅದರಿಂದ ಎಲ್ಲ ಕಾರ್ಮಿಕರು ಇದರಲ್ಲಿ ಪಾಲ್ಗೊಂಡು ಈ ಒಂದು ಅಖಿಲ ಭಾರತ ಮುಷ್ಕರವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿ ಮಾಡ್ತೀನಿ. ನಮಸ್ಕಾರ.